ಏನು ಅನಿಲ್ ಸಾಹೇಬರು ಏನು MLC ಆದ ಅನಿಲ್ ಸಾಹೇಬ್ರು ಹೇಳ್ತಾಯಿದ್ರು, ಯಾವುದ್ಯಾವುದೋ ಜಮೀನುಗಳದ್ದು ಯಾವುದ್ಯಾವುದೋ ಸರ್ವೆ ನಂಬರು ಯಾವುದ್ಯಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಬಾ ನೀನು ಪ್ರಮಾಣ ಮಾಡು, ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ವೇ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಒಡಕಿದ್ರೆ, ನನ್ನಲ್ಲಿ ಬೆಂಕಿ ಇದ್ದರೆ ಮಡ್ಲು ಸುಡುತ್ತೆ ಅನ್ನೋ ನನ್ನ ಭಯ ಇದೆ. ಏನು ಸಾಕಷ್ಟು ಟೀಕಾಪ್ರವಾಹಗಳು, ಗೊಂದಲಗಳು, ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡಬೇಕು ಏನೆಲ್ಲ ಆಡಬಾರ್ದು ಅದೆಲ್ಲ ಆಡಿದ್ದಾರೆ. ನೀವು ಮುಸ್ಲಿಂ ಬಾಂಧವರು ಕೂಡ ನನಗೆ 70ರಿಂದ 100-110 ಮತಗಳು ಅವ್ರ ಕಡೆಯಿಂದ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕಳೆದ 25 ದಿವಸದಿಂದ ಚುನಾವಣೆ ಪ್ರಾರಂಭ ಆಗಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಗೊಂದಲಗಳ ಮಧ್ಯೆ ಊರು ಒಂದು ಕಡೆ ಚುನಾವಣೆ ಮಾಡಬೇಕು, ನಾವು ಯಾರನ್ನ ನೇಮಿಸ್ತೀವಿ ಅವ್ರನ್ನ ಗೆಲ್ಸ್ಕೊಬೇಕು, ಗೆದ್ದ ನಂತರ ನಾವೆಲ್ಲ ಮನೆ ಕೆಲಸ ಕಾರ್ಯಗಳು ತೊಡಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳು ಶಬ್ದ ತೊಟ್ಟಿದ್ರು. ಆ ದಿನ ಇವತ್ತು ಬಂದಿದೆ, ಗೆಲ್ಸಾಗಿದೆ. ಇವತ್ತು ವಿಜಯೋತ್ಸವ ಯಾವ ಮಟ್ಟಕ್ಕೆ ನಮ್ಮ ಊರಿನ ಗ್ರಾಮಸ್ಥರು, ಯುವಕರು, ಹಿರಿಯರು, ತಾಯಂದರು ಕಳಸ ತೆಗೆದುಕೊಂಡು ಬೀದಿಯಲ್ಲಿ ರಂಗೋಲಿ ಹಾಕಿ ಒಂದು ಹಬ್ಬದ ಸಡಗರನ ಇವತ್ತು ಆಚರಣೆ ಮಾಡಿದ್ದೀರಿ. ನನಗೆ ಭಾಳ ಖುಷಿ ತರೋಂಥ ವಿಚಾರ. ನಾನು ಜಿಲ್ಲಾ ಪಂಚಾಯತಿಲಿ ಗೆದ್ದಾಗ ಎಷ್ಟು ಖುಷಿಯಾಗಿತ್ತು, ಅದು 10 ಪಟ್ಟು ಇವತ್ತು ಗ್ರಾಮದಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ಲಿಸಿ ಆಯ್ಕೆ ಮಾಡಿದಾಗ ಖುಷಿಯಾಗಿದೆ. ನಿಮ್ಮ ಈ ಪ್ರೀತಿ, ಈ ಆಶೀರ್ವಾದ ನಾನು ಎಲ್ಲಿಯೂ ಧಕ್ಕೆ ಬರೆದಾಗೆ ಈ ಗ್ರಾಮದಲ್ಲಿ ನಾನು ಕಾಪಾಡ್ತೇನೆ ಅಂತೇಳಿ ಶಿವನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಮ್ಮ ತಾಯಂದಿರು ಒಂದು ಕಡೆ ಆದರೆ, ಯುವಕರು ಒಂದು ಕಡೆ, ಹಿರಿಯರು ಒಂದು ಕಡೆ, ಚುನಾವಣೆಯಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಊರಿಗೆ ಗೌರವ ಏನೋ, ನಮ್ಮ ಪ್ರತಿಷ್ಠೆ ಏನೋ ಅನ್ನೋದು ನಿಟ್ಟಿನಲ್ಲಿ ನೀವೆಲ್ಲ ರಾತ್ರಿ ಹಗಲು ಕೆಲಸ ಮಾಡಿದ್ದೀರಿ. ನಾನು ನಿಮಗೆಲ್ಲ ಚಿರನುಡಿ ಆಗಿರ್ತೇನೆ. ಮತ್ತೊಂದು ಕಡೆ ಏನು ನಾವು ನಿರೀಕ್ಷೆ ಇಕ್ಕಿದ್ರೆ ಜಯಕ್ಕೆ ಏನು 60ರಿಂದ 65, 70 ಮತಗಳು ಬಿಟ್ಟರೆ ಇನ್ನೆಲ್ಲ ಒಂದು ಕಡೆ ಕೊಡ್ತೀನಿ ಅಂಥೇಳಿ ನಿಮ್ಮ ಗುರಿ ಶಕ್ತಿ ಮೀರಿ ಕೆಲಸ ಆಗಿದೆ. ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಿ ಅವೆಲ್ಲನೂ ಶಕ್ತಿ ಮೀರಿ ಕೆಲಸ ಆಗಿದೆ. ಏನು ಇವತ್ತು ಈ ಊರಿನಲ್ಲಿ ಹೆಚ್ಚು ಮತಗಳು ನನಗೆ ಕೊಟ್ಟು ಗೆಲುವಿಗೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಿ. ಮತ್ತೊಂದು ಕಡೆ ವಿಶ್ವನಗರ, ಅಲ್ಲಿ ಮುಸ್ಲಿಂ ಬಾಂಧವರು ಒಂದು ಕಡೆ, ಎಲ್ಲ ಜನಾಂಗ ಒಂದು ಕಡೆ ಆದರೆ ಅಲ್ಲಿ ಕೂಡ 100 ಓಟು 120 ಓಟು ನಾವು ಮುಂದೆ ಇರ್ತೇವೆ ಅಂತೇಳಿ ನಮ್ಮ ಕಾಂಗ್ರೆಸ್ಸು ಸ್ನೇಹಿತರು ಹೇಳ್ತಾಯಿದ್ರು. ನಾನು ಆವತ್ತು ಹೇಳಿದ್ದೆ, ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದಾರೆ, ನನಗೆ ಕೈ ಹಿಡಿತಾರೆ, ಏನೋ ಅವ್ರ ಆಶೀರ್ವಾದ ನನಗಿರುತ್ತೆ, ಅಲ್ಲಿ ಕೂಡ ನಾವು ಮುಂದೆ ಇರ್ತೇವೆ, ಏನೋ ಹಿಂದೆ ಹೋಗಲ್ಲ ಅಂತೇಳಿದ್ದೆ. ಅದು ಇವತ್ತು ಸುಳ್ದನಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ಆದರೆ, ವಿಶ್ವನಗರದಲ್ಲಿ ನಮಗೆ 21 ಮತ ಲೀಡ್ ಕೊಟ್ಟು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಏನಿವತ್ತು ಮುಸ್ಲಿಂ ಬಾಂಧವರು ಕೂಡ ನನಗೆ 70ರಿಂದ 100-110 ಮತಗಳು ಅವ್ರ ಕಡೆಯಿಂದ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲ ಅಂದರೆ ಅಷ್ಟೊಂದು ಜಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ಏನು ಇವತ್ತು 202 ಮತಗಳನ್ನ ಅಂತರದಿಂದ ನಾನು ಗೆಲ್ಸಿದ್ದೀರಾ. ಆ ಗೆಲ್ಸಿರೋದಕ್ಕೆ ನಿಮಗೆ ನಾನು ಯಾವತ್ತೂ ಆಭಾರಿಯಾಗಿ ಇರ್ತೇನೆ. ಏನು ಸಾಕಷ್ಟು ಟೀಕಾಪ್ರವಾಹಗಳು, ಗೊಂದಲಗಳು, ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡಬೇಕು ಏನೆಲ್ಲ ಆಡಬಾರ್ದು ಅದೆಲ್ಲ ಆಡಿದ್ದಾರೆ. ನೀವೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ತಾಯಂದಿರು, ಹಿರಿಯರು ಸಹಿಸಿ ಗೆಲ್ಸ್ಕೊಂತೀವಿ, ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನಮ್ಮ ಏನು ಅನಿಲ್ ಸಾಹೇಬರು ಏನು MLC ಆದ ಅನಿಲ್ ಸಾಹೇಬ್ರು ಹೇಳ್ತಾಯಿದ್ರು, ಯಾವುದ್ಯಾವುದೋ ಜಮೀನುಗಳದ್ದು ಯಾವುದ್ಯಾವುದೋ ಸರ್ವೆ ನಂಬರು ಯಾವುದ್ಯಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಬಾ ನೀನು ಪ್ರಮಾಣ ಮಾಡು, ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಊರೊಳಗಡೆ ಬಂದಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಅದೇ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ MLC ಸಾಹೇಬರಿಗೆ. ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ಶಿವನ ದೇವಸ್ಥಾನಕ್ಕೆ ಬರಲಿ, ನಾನು ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ. 63ನೇ ಇಸ್ವಿಲಿ ಕುರುಗಲ್ ಸರ್ವೆ ನಂಬರ್ 314 ಗ್ರಾಂಟ್ ಆಗಿರುತ್ತೆ. 63, ನಾನು ಹುಟ್ಟಿದ್ದು 74ರಲ್ಲಿ.
74ರಲ್ಲಿ ನಾನು ಹುಟ್ಟಿರೋದು. ನಾನು ಹುಟ್ಟೋಕೆ ಮುಂಚೆ 10 ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ. ಮುನಿಯಪ್ಪ ಸೇಕ್ದಾರ್ ಮುನಿಯಪ್ಪ ಅನ್ನೋರು ವೇಮ್ಗಲ್ಗೆ ಅವರು ಗ್ರಾಂಟ್ ಆಗಿರೋ ಜಮೀನು 74ರಲ್ಲಿ ನಾನು ಹುಟ್ಟಿದ್ದು. 2005ರಲ್ಲಿ ನಾನು ಅದು ಕ್ರಯ ಆಗಿ ತಗೊಂಡಿದ್ದೀನಿ. 2005ರಲ್ಲಿ ಕ್ರಯ ಕೊಟ್ಟಿರೋಂಥ ಜಮೀನಿಗೆ ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ, ಇದ್ರ ಗೋಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದಾರಂತ. ಶಿವನ ದೇವಸ್ಥಾನದಲ್ಲಿ ಬರಲಿ, ಅವ್ರ ಹತ್ರ ದಾಖಲಾತಿಗಳು ತರಲಿ. ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ. ನಾನು ವ್ಯವಹಾರ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ, ಕ್ರಯಪತ್ರ ಮಾಡಲಿಲ್ಲ. ಅಗ್ರಿಮೆಂಟ್ ನನಗಾಗಿತ್ತು ಶಾರದಮ್ಮನವ್ರ ಕಡೆಯಿಂದ. ಶಾರದಮ್ಮನ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಶಾರದಮ್ಮನ ನಾನು ಕರೆಸ್ತೇನೆ. ಅವ್ರ ಮನೇಲಿ ನನ್ನ ಫೋಟೋ ಹಾಕ್ಕೊಂಡಿದ್ದಾರೆ. ಈ ಮಾನವಭಾವದಿಂದ ನನಗೆ ಕುಟುಂಬ ಒಳ್ಳೆಯದಾಗಿದೆ, ನನ್ನ ಆಸ್ತಿ ಒಳ್ಳೆಯದಾಗಿದೆ. 40 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅದಕ್ಕೆ CS ವೆಂಕಟೇಶ್ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ಶಾರದಮ್ಮ ಅವರು. ಅವ್ರ ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ, ನಾನು ಕ್ರಯ ಮಾಡ್ಕೊಂಡಿಲ್ಲ, ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ನನ್ನ ದುಡ್ಡು ನಾನು ತಗೊಂಡು ನಾನು ಆಚೆ ಬಂದೆ, ಅವ್ರಿಗೆ ಒಳ್ಳೇದು ಮಾಡಿ ಬಂದಿದ್ದೀನಿ. ಇವತ್ತು ಜರ್ಮನ್ನಲ್ಲಿದ್ದಾರೆ ಅಮ್ಮ ಏನೋ, ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ. ಮತ್ತೊಂದು ಸರ್ವೆ ನಂಬರ್ ಕಾಟಮಲ್ದವ್ರು ಯಾವುದೋ ಹೇಳಿದರು, ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ, ನಾನು ಪರ್ಚೇಸ್ ಮಾಡಿಲ್ಲ. ಆ ಸರ್ವೆ ನಂಬರ್ಗೆ ನನಗೆ ಸಂಬಂಧ ಇಲ್ಲ. ಯಾವ ಶಿವನ ದೇವಸ್ಥಾನದಲ್ವೇ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಒಡಕಿದ್ರೆ, ನನ್ನಲ್ಲಿ ಬೆಂಕಿ ಇದ್ದರೆ ಮಡ್ಲು ಸುಡುತ್ತೆ ಅನ್ನೋ ನನ್ನ ಭಯ ಇದೆ. ಕಂಠಕೋಶ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ, ಆಶೀರ್ವಾದ ಮುಂದೆ ಹೇಳ್ತೇನೆ. ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡಲಿ, ನಾನು ಪ್ರಮಾಣ ಮಾಡ್ತೇನೆ, ಅವರು ಪ್ರಮಾಣ ಮಾಡಲಿ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಸೋಮವಾರ ಅವ್ರು ಬರಲಿ. ಸೋಮವಾರ ದಿನಾಂಕ ಟೈಮ್ನು ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ. ನಮ್ಮ ಅನಿಲ್ ಸಾಹೇಬರು ಟೈಮ್ನ ಸಮಯ ನಿಗದಿ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮದವರ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತಿದ್ದೀನಿ. ಇಷ್ಟು ಗಂಟೆಗೆ ಬರ್ತಾರೆ ಶಿವನ ದೇವಸ್ಥಾನಕ್ಕೆ, ಅವರೆಲ್ಲ ದಾಖಲಾತಿ ಎತ್ಕೊಂಬಂದು ಪ್ರಮಾಣ ಮಾಡಬೇಕು. ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ಸರ್ವೆ ನಂಬರ್ ನಾಗ್ನಾಳ ಏನೋ ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಂಡ್ರೋದು ಸತ್ಯ, ಆದರೆ 20-30 ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡ್ತಾನೆ. ಅದ್ರ ಮೇಲೆ ಕೇಸ್ ಹಾಕ್ತಾರೆ. ಪರ್ಚೇಸ್ ಇವ್ರು ಮಾಡ್ತಾರೆ, ಇವ್ರ ಕಡೆಯಿಂದ ನಾವು ಪರ್ಚೇಸ್ 4-5ನೇ ಕೈ ಆದಮೇಲೆ ಕ್ರೈಗೆ ತಗೊಂಡಿರ್ತೀವಿ. ಅದ್ರ ಸರ್ವೆ ನಂಬರ್ಗಳನ್ನ ಹೇಳ್ತಾರೆ. ಜನಕ್ಕೆ ದಿಕ್ ತಪ್ಪಿಸೋಂಥ ಕೆಲಸ. ಈ ಸರ್ವೆ ನಂಬರ್ಗಳ ಬಗ್ಗೆ ಊರ ಬಗ್ಗೆ ಹೇಳ್ಬಿಟ್ರೆ ಏನೋ ಮೋಸ ಮಾಡಿದ್ದಾರೆ, ಜನಕ್ಕೆ ಓಟು ಚಿಲ್ರಿಸ್ಲಿ, ಜನ ದಿಕ್ ತಪ್ಪಿಸ್ಲಿ ಅಂತ. ನಾನು ಅದರಿಂದ ಏನೂ ಮಾತಾಡಿದ್ದೀರಾ, ಚುನಾವಣೆ ಸಂದರ್ಭದಲ್ಲಿ ಮಾತಾಡೋ ತಪ್ಪು ಅಂತೇಳಿ ಸುಮ್ಮನೆ ಇದ್ದೆ. ಇವತ್ತು ಮಾತಾಡ್ತಾ ಇದ್ದೇನೆ. ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಆಶೀರ್ವಾದಕ್ಕೆ ನಾನು ಎಲ್ಲೂ ಕಿಂಚತ್ತು ಧಕ್ಕೆ ತರಲ್ಲ. ನಾನು ವ್ಯಾಪಾರ ಮಾಡ್ತೇನೆ, ಜಮೀನು ಕೊಂಡ್ತೀನಿ. ಇಷ್ಟು ಜಮೀನು ರೈತರಿದ್ದಾರೆ. ಇವತ್ತು ನನ್ನ ಕುಟುಂಬ, ನನ್ನ ಅಣ್ಣ ತಮ್ಮಂದಿರ ಥರ ಇವತ್ತು ನನ್ನ ಜೊತೆಲಿದ್ದಾರೆ. ಯಾರೂ ನನ್ನ ಜೊತೆ ಏನು ವಿರೋಧಿಗಳು ಮಾಡ್ಕೊಳ್ಳಲಿಲ್ಲ, ಬೇಜಾರು ಮಾಡ್ಕೊಳ್ಳಲಿಲ್ಲ. ಅಷ್ಟು ವಿಶ್ವಾಸದಲ್ಲಿ ನಾನು ಇವತ್ತು ಕೂಡ ವ್ಯಾಪಾರ ಮಾಡಿದ್ರೂ ಕೂಡ ಮೋಸ ಇಲ್ದೇ ನಡ್ಕೊಂಬರ್ತಾ ಇದ್ದೇನೆ. ಏನು ಇವತ್ತು ಎಷ್ಟು ವಿಚಾರಗಳು ಅವ್ರು ಮಾತಾಡಿದ್ರು, ವೈಯಕ್ತಿಕವಾಗಿ ವಿಚಾರ ಮಾತಾಡಿದ್ರು. ಏನು ಅವರು ಏನು ಕೆಲಸ ಮಾಡಿದ್ದಾರೆ, 5 ವರ್ಷ ಚುನಾವಣೆಯಲ್ಲಿ ಗೆದ್ದಾದ್ಮೇಲೆ ಮಾಡಿದ್ದಾರೆ. ನಮ್ಮ MLC ಸಾಹೇಬರು ಅವ್ರ ಅನುದಾನದಲ್ಲಿ ನಮ್ಮ ಸುಳ್ದನಹಳ್ಳಿ ಗ್ರಾಮಕ್ಕೆ ಏನು ಕೊಡುಗೆ ಇದೆ ಅಂತ ಹೇಳಿ ಒಂದು ಸನಿಕೆ ಮಣ್ಣಾಕಿ ಅವ್ರ ಅನುದಾನದಲ್ಲಿ ನಾವೆಲ್ಲ ಮತ ಕೊಟ್ಟು ಗೆಲ್ಸಿದ್ದೀವಿ. ಇಲ್ಲ ನಮ್ಮ ಕ್ಷೇತ್ರಕ್ಕೆ ಕೋಲಾರಕ್ಕೆ ಅವರ ಕೊಡುಗೆ ಏನಂತ ಹೇಳಿ ಅದನ್ನ ಹೇಳೋದು ಮುಂದೆ ಬರ್ತಾ ಇಲ್ಲ. ಬರೀ ಚುನಾವಣೆ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿ ಮಾಡೋದು, ಮತ ಹಾಕ್ಸ್ಕೊಂಡು ಗೆಲ್ಲೋದು, ಗೆದ್ದ ನಂತರ ಅವ್ರದ್ದೇ ಆದ ಚಾಟಿಲಿ ಹೋಗೋದು. ಏನು ಇದಕ್ಕೆಲ್ಲ ನಾನು ತೆರೆ ಆಡ್ತೇನೆ. ಸೋಮವಾರ ಅವ್ರು ಬಂದರೆ ದಿನಾಂಕ ನಾನು ಫಿಕ್ಸ್ ಮಾಡಿದ್ದೀನಿ, ಸಮಯ ಅವ್ರು ನಿಗದಿಪಡಲಿ. ಎಲ್ಲ ದಾಖಲೆ ಸಮೇತ ಏನು 5-6 ಸರ್ವೆ ನಂಬರ್ಗಳು, 6-7 ಊರುಗಳ ಸರ್ವೆ ನಂಬರ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದಕ್ಕೆಲ್ಲದಕ್ಕೂ ತಯಾರಾಗಿರ್ತೇನೆ. ನಾನು ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ 5 ವರ್ಷ ಗೆದ್ದಿದ್ದೆ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ. ನನ್ನ ಜೊತೆ ಅವರು ಕಾಂಗ್ರೆಸ್ಸಲ್ಲಿದ್ದರು. ಏನು ಇವತ್ತು ಮಾತಾಡ್ತಾರೆ ಅನಿಲ್ ಕುಮಾರ್, ಅವರು ಕಾಂಗ್ರೆಸ್, ನಾನು ಕಾಂಗ್ರೆಸ್ಸಲ್ಲಿದ್ದೆ. 5 ವರ್ಷದಲ್ಲಿ ಒಂದು ದಿವಸ ತುಟಿ ಬಿಚ್ಚಿಲ್ಲ ನನ್ನ ವಿರುದ್ಧವಾಗಿ. ಯಾಕೆ? ನಿಮ್ಮ ಪಾರ್ಟಿಲಿ ಇದ್ನಲ್ಲ, ಹೇಳ್ಬೋದಿತ್ತಲ್ಲ ಅವತ್ತು, ನೀನು ಸರಿ ಇಲ್ಲಪ್ಪ, ನೀನು ಏನು ರಿಯಲ್ ಎಸ್ಟೇಟ್ ಉದ್ದಿಮೆ ಅದು ಮಾಡಿದ್ಯಾ, ಇದು ಮಾಡಿದ್ಯಾ. ಗೋಮಾಳ ಒಂದೇ ಒಂದು ಕುಂಟೆ ಸರ್ಕಾರಿ ಜಾಗನ CS ವೆಂಕಟೇಶ್ ಆಗಲಿ ಅವ್ರ ಕುಟುಂಬ ಆಗಲಿ 1 ಕುಂಟೆ ಮಂಜೂರು ಮಾಡಿರೋದು ನಿನ್ನ ಹತ್ರ ದಾಖಲೆ ಇದೆ, ತಗೊಂಬ. ಇಡೀ ನನ್ನ ಆಸ್ತಿ ನಿನಗೆ ದಾರಿ ಹರಿದು ಕೊಡ್ತೇನೆ. ಇಡೀ ಆಸ್ತಿ 1 ಕುಂಟೆ ಗೋಮಾಳ ಜಮೀನಾಗಲಿ, ದರ್ಖಾಸ್ತು ಸಮಿತಿ ಎಲ್ಲ ಯಾವುದ್ರನ್ನಾಗಲಿ ನಾನು ಮಂಜೂರು ಮಾಡ್ಕೊಂಡಿದ್ದಾಗಲೇ, ನಾನಾಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮ ಕುಟುಂಬ ಆಗಲಿ
ಯಾವುದೇ ಒಂದು ಕುಂಟೆ ನಾವು ಮಂಜೂರು ಮಾಡಿಸ್ಕೊಳ್ಳಲಿಲ್ಲ. ನಿನ್ನ ಕೋಳಿ ಫಾರಂ ಆಗಿರೋಂಥ ಜಮೀನು 15 ಎಕರೆ ಜಮೀನು ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತು. ಬೆಂಗಳೂರಿನಲ್ಲಿ 15 ದಿವಸ ಹಿಂದೆ 3 ಅಂತಸ್ತಿ ಬಿಲ್ಡಿಂಗ್ ಹೆಂಗೆ ಕ್ರಯ ತೆಗೆದಿದೆ ಹುಡುಕ್ಬೇಕಾಗುತ್ತಾ ನಾವು ಮುಂದಿನ ದಿನಗಳಲ್ಲಿ. ಅನಿಕೂರಪ್ಪ ಸಾಹೇಬ್ರ ಎಲ್ಲ ದುಡಿಮೆಯಿಂದ ಕ್ರಯ ಮಾಡಿ ಪರ್ಚೇಸ್ ಮಾಡಿದ್ದೀವಿ. ಯಾರಿಗೂ ನೋಯಿಸಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ನಿನ್ನ ಜೊತೆ ಇದ್ದಾಗ ಕಾಂಗ್ರೆಸ್ಸಲ್ಲಿ ನಾನು ಚೆನ್ನಾಗಿದ್ದೆ, ಇವತ್ತು BJPಲಿ ಹೋದಾಗ ನಾನು ಸರಿ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ ಅಂದರೆ ನಿಮ್ಮದು ರಾಜಕಾರಣ ಯಾವ ಮಟ್ಟಕ್ಕಿದೆ ಅಂತ ಜನ ನೋಡ್ತಾ ಇದ್ದಾರೆ. ಇವತ್ತು ಜನ ಆಶೀರ್ವಾದನೇ ಜನಾರ್ದನ ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತಾ ನನ್ನ ಗುರಿ ಈ ಗ್ರಾಮನ ಅಭಿವೃದ್ಧಿ ಮಾಡಬೇಕಷ್ಟೇ. ನನ್ನ ಚಿಂತನೆ ಅಭಿವೃದ್ಧಿ ಅಷ್ಟೇ. ಏನು ನೀವೆಲ್ಲ ಆಶೀರ್ವಾದ ಮಾಡಿದಿರಿ, ಈ ಗ್ರಾಮನ ಮಾದರಿ ಗ್ರಾಮ ಮಾಡಬೇಕು, ಈ ಗ್ರಾಮ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಕೊಟ್ಟಿದ್ದೀರಿ. ಒಂದು ಕಡೆ ಮುಸ್ಲಿಂ ಬಾಂಧವರು, ಒಂದು ಕಡೆ ಎಲ್ಲ ಸಮಾಜದ ಹಿಂದೂ ಬಾಂಧವರು ಆಶೀರ್ವಾದಕ್ಕೆ ನಾನು ಎಲ್ಲೂ ಧಕ್ಕೆ ತರದಂಗೆ ಏನು ಮುಂದಿನ ದಿನಗಳಲ್ಲಿ ಯುವಕರಿಗೆ ಉದ್ಯೋಗ ಕೊಡಿಸೋದಿರ್ಬೋದು, ಇಲ್ಲಿ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಒಂದು ಕೆಲಸಗಳಿರಲಿ ಗೊಂದಲ ಇಲ್ದೇ ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ಇವತ್ತು ನಾನು ಇರ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕೈ ಮುಗಿದು ಕೇಳ್ತಾ, ಏನು ಇಷ್ಟೊಂದು ಅದ್ಭುತವಾಗಿ ನನಗೆ ಆಶೀರ್ವಾದ ಮಾಡಿ ತಾಯಂದಿರು ಊಟ ತಿಂಡಿ ನಿದ್ರೆ ಬಿಟ್ಟು ನನಗೆ ಗೆಲುವಿಗೆ ಶ್ರಮ ಪಟ್ಟಿದ್ದೀರಿ. ನಿಮಗೆ ಆಭಾರಿ ಆಗಿರ್ತೇನೆ ಅಂತೇಳಿ ಮತ್ತೊಮ್ಮೆ ನಮ್ಮ ತಾಯಂದಿರಿಗೆ ಹಿರಿಯರಿಗೆ ಎಲ್ಲ ಒತ್ತಡಗಳ ಮಧ್ಯೆನೂ ಏನು ಎಷ್ಟೇ ಒತ್ತಡಗಳು ಬಂದರೂ ಕೂಡ ನೀವೆಲ್ಲಿನೂ ಒಂಚೂರು ಜಗ್ದನೆ ನನಗೆ ಆಶೀರ್ವಾದ ಮಾಡಿದಿರಿ. ನಾನು ಮತ್ತೊಮ್ಮೆ ನಿಮಗೆ ಆಭಾರಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.